ಅಬ್ಜೆಕ್ಷನ್ಗೆ ಇಡಬೇಕಾಗುತ್ತೆ. ಅಂದರೆ ನಾವು ವಸೂಲಾತಿ ಈ ವಿಚಾರ ಈ ಥರ ಆಗಿದೆ ಅಂತ ಹೋಗುತ್ತೆ ಸರ್ಕಾರಕ್ಕೆ ಹೋಗುತ್ತೆ. ಆಯ್ತು, ಫಲಾನುಭವಿಗೆ ಹಾಕಿಲ್ಲ ಅನುಪಾಲನ ವರದಿ ಕೊಡಕ್ಕೆ ಏನಾಗಿತ್ತು ಸಮಸ್ಯೆ ತೋರಿಸ್ಕೋಬೋದು ಸಮೇತನ ಇದು ಆನ್ಲೈನಿಗೆ ಎಂಟ್ರಿ ಆಗೋದ್ರಿಂದ ಸಂಬಂಧಪಟ್ಟಂಗೆ ಅನುಪಾಲನಾ ವರದಿ ಪಂಚಾಯತ್ ಮಾಡಿ ತಾಲೂಕು ಕಡೆ ಕಮಿಟಿ ಕೊಟ್ಟು ಅಲ್ಲಿ ಮತ್ತೆ ಇದೇ ತರ ಗ್ರಾಮ ಸಭೆ ನಡೆದಾಗ ಇಲ್ಲಿಗೆ ಬಂದು ಇಷ್ಟು ಕ್ಲಿಯರ್ ಆಗಿದೆ ಅಂತ ನಾವು ಮಂಡಿಸ್ಬಿಟ್ಟು ನೀವು ಒಪ್ಪಿರೆ ಅದನ್ನ ಕ್ಲೋಸ್ ಮಾಡಬಹುದು. ಇಲ್ಲ ಆದರೆ ಎಷ್ಟೇ ವರ್ಷ ತನಕ ಅಡ್ಡಿ ಇರ್ತೈತೆ ಅದೊಂದಲ್ಲ ಒಂದೇ ಕ್ಲಿಯರ್ ಆಗಲೇಬೇಕು. ಒಂದೊಂದ್ಸರಿ ಅದು ಒಂದೊಂದ್ಸರಿ ಅದು ತುಂಬ ಏನಾಗುತ್ತೆ ಅಂತಂದರೆ ತುಂಬಾ ಫೋರ್ಸ್ ಆಗ್ಬಿಟ್ಟೈತೆ. ಒಂದು ಸರಿ ಬಂದಾಗ ಒಂದು ತಿಂಗಳು ಹಂಗೆ ನೋಡ್ತೈತೆ ಸರ್, ಇಲ್ಲ ಅನುಪಾಲನವಧಿ ಕ್ಲೋಸ್ ಮಾಡಲೇಬೇಕು, ವಸೂಲಾತಿ ಕಟ್ಟಲೇಬೇಕು ಅಂತ ಬರುತ್ತೆ. ಆಮೇಲೆ ಇನ್ನೊಂದು ಬೇರೆ ಯಾವುದನ್ನ ಬಿದ್ದು ಬಂದರೆ ಆ ಕಡೆ ಕೊಟ್ಟೋಗ್ತೈತೆ. ಆಗ್ತಾಯಿದೆ, ಪ್ರೋಸೆಸ್ ಆಗ್ತಾಯಿದೆ. ವಸೂಲಾತಿ ಲಕ್ಷಾಂತರ ರೂಪಾಯಿ ವಸೂಲಾತಿಗಳು ಕಟ್ಟಿದ್ದಾರೆ, ವಸೂಲಾತಿ ಕಟ್ಟಿದ್ದಾರೆ. ಓಕೆ ಇವೆರಡು 229 ಕಾಡಮತ್ತಿ ಕೆರೆ ಚೆನ್ನಗಿರಾಯ ಸ್ವಾಮಿ ದೇವಸ್ಥಾನದ ಹತ್ತಿರ ದೊರೆಹಳ್ಳಕ್ಕೆ ಬೋಲ್ಡರ್ ಚೆಕ್ ಡ್ಯಾಮ್ ನಿರ್ಮಾಣ. ಈ ಕಾಮಗಾರಿಯ ಬಿಲ್ ಸಂಖ್ಯೆ 39ರ ಸಾಮಗ್ರಿ 19,452 ಅಳತೆ ಪುಸ್ತಕದಲ್ಲಿ ದಾಖಲಿಸಿರುವುದು. ಏನಮ್ಮ ಬರ್ದಿಲ್ಲವೇನಮ್ಮ ನೋಡಪ್ಪ. ನೆಕ್ಸ್ಟ್ 229 ಸರ್. ಈಗ MB ಪರ್ಸೆಂಟ್ ಏನು ದೊಡ್ಡ ವಿಚಾರ, ಪೇಮೆಂಟೇ ಇಂಜಿನಿಯರ್ ವಾರ ಬರೋಳಿ ಸರ್. ನಿಮ್ಮ ಕಾಮಗಾರಿ ಏನಾಗಿದೆ ವಾರ MB ಬರ್ಬಿಟ್ಟು ಹೋಗ್ಲಿ. ಅವ್ರು ಒಂದು ದಿವಸ ಮಗನೇ ಇಲ್ಲಪ್ಪ ಇಲ್ಲಿ, ಇಂಜಿನಿಯರೇ ಇಲ್ಲ. ಅವ್ರು ನಾರಾಯಣ ಸರ್ ಕೇಳ್ರು ಇವ ಮನೆ ಪೇಮೆಂಟ್ ಹೆಂಗೆ ಮಾಡ್ಬಿಡ್ತೀರಾ ಸರ್? ಮತ್ತೆ ಅವ್ನು MB ಬರೀದಂಗೆ ಯಾಕೆ ಪೇಮೆಂಟ್ ಮಾಡ್ತೀರಾ ಸರ್? ಇಲ್ಲ ಇದು ಇವ್ರ ಅವಧಿ ಇದಲ್ಲ, ಇವ್ರದಲ್ಲ ಸರ್, ಕೆಲವೊಂದು ಸಮಸ್ಯೆ ಇದೆ ಪಂಚಾಯತ್. ಅದನ್ನ ನಾವು ಅಲ್ಲ ಇದೆ, ನಾನು ಇಲ್ಲ ಅಂತಿಲ್ಲ ಸರ್. ಯಾಕೆ ಗೊತ್ತಾ, ಸ್ಟಾಫ್ ಪ್ರಾಬ್ಲಮ್ ಇದೆ, ಸ್ಟಾಫಿಂಗ್ ಪ್ರಾಬ್ಲಮ್ ಇದೆ, ನಾನು ಅದನ್ನ ಹೇಳ್ತಿದ್ದೀನಿ. ಸ್ಟಾಫ್ ಪ್ರಾಬ್ಲಮ್ ಇದೆ ಅಂತ ಸರ್. ಪೇಮೆಂಟ್ ಹಾಕಕ್ಕೆ ಮಾತ್ರ ಸ್ಟಾಫ್ ಬೇಕು ಬೇಡವಾ ಸರ್? ನೋಡಿ ಪಾಯಿಂಟ್ ಅದು. ನೀವು PDO ಕರೆಕ್ಟಾಗಿದ್ರೆ ಅವ್ನು MB ಬರ್ಬಿಟ್ಟು ಆಮೇಲೆ ನೀನು ಪೇಮೆಂಟ್ ಹಾಕಿ ಅಂತ ಹೇಳ್ಬೇಕಾಯ್ತು ನೀವು. ನಿಮ್ಗೆ ಅಂತೆಲ್ಲ ಹೇಳ್ತಾರೆ ಸರ್, ಹಿಂದಿ ಪಿದ್ದು PDOಗೆ ಹೇಳ್ತಾರೆ. ನಾನು ಬೇಜಾರು ಮಾಡ್ಕೊಬಿಡಿ. ಸ್ಟಾಫ್ ಕಮ್ಮಿ ಬಿಟ್ಟು ಪೇಮೆಂಟ್ ಮಾತ್ರ ಹಾಕ್ಬಿಡ್ಬೋದಾ? ವೆಂಕಟೇಶ್ ಸರ್ ಸಾಹೇಬ್ರು ಬಂದ್ರಲ್ಲ, ಅವ್ರ ತರ ಮಾಡ್ಬೇಕಷ್ಟೇ. ಪೇಮೆಂಟ್ ಹಾಕಲ್ಲ, ಸುಮ್ಮನೆ ಬೆಳೆ ಉಳ್ಬೇಕು. ಮಾದೇವ್ ಸರ್ ಇಲ್ಲ ಅದು ಇಂಜಿನಿಯರ್ ವಾರಕ್ಕೆ ಒಂದ್ಸತಿ ರೆಗ್ಯುಲರ್ ಆಗಿ ಬರಬೇಕು. ವಾರಕ್ಕೊಂದು ಅಟ್ಲೀಸ್ಟ್ ಕರ್ಸಿ ಸರ್ ಅವ್ನ. ನಾನೇ ಫೋನ್ ಮಾಡ್ಕೊಂಡ್ರೆ ಕೆಲಸ ಮಾಡಿದ್ದೀನಿ. ಇಲ್ಲ ಈ ಸರ್ ಇದ್ದಾಗೇನೆ ಕನೆಕ್ಟ್ ಆಗಲಿಲ್ಲ. 230 ಕಾಮಗಾರಿಗೆ 69 ಲಕ್ಷ 12,032 ರೂಪಾಯಿ ಆಗಿದೆ. ತೋಟಗಾರಿಕೆ ಇಲಾಖೆಯು ವೈಯಕ್ತಿಕ ಕಾಮಗಾರಿಗಳು 28 ಆಗಿದ್ದಾವೆ. ಒಂದು ಸಮುದಾಯ ಕಾಮಗಾರಿ ಆಗಿದೆ. ಸಮುದಾಯ ಕಾಮಗಾರಿ ಯಾವುದು ಅಂತಂದರೆ ಸಂಜೀವಿನಿ ಶ್ರೀ ರಂಗನಾಥಸ್ವಾಮಿ SHG ಕೃಷ್ಣಮಂಗಲ ಗ್ರಾಮ ಪಂಚಾಯತಿ ಕುಲುವೆಪಡೆ ಗ್ರಾಮದಲ್ಲಿ ನರ್ಸರಿ ಫಾರಂ ಅಭಿವೃದ್ಧಿ ಅದು ಸ್ಟಾರ್ಟ್ ಮಾಡಿದ್ದಾರೆ. 17,380 ರೂಪಾಯಿ ಪೇಮೆಂಟ್ ಮಾಡಿದ್ದಾರೆ. ಪೇಮೆಂಟ್ ಆಗೋದು ಯಾವುದು ಗ್ರಾಮ ಪಂಚಾಯತಿ ಅನುಷ್ಠಾನ ಇಲಾಖೆ ಗ್ರಾಮ ಪಂಚಾಯತಿ ತಾಲೂಕ್ ಪಂಚಾಯತಿಯಿಂದ ಮಾಡಿರೋದು. ತಾಲೂಕ್ ಪಂಚಾಯತಿಗೂ ಸಮೇತ ಈಗ ಲಾಗಿಂಗ್ ಕೊಟ್ಟವ್ರೆ. ಗ್ರಾಮ ಪಂಚಾಯತಿ ಹೆಂಗ ಅದು ಅವರು ಮಾಡಿದ್ದಾರೆ. ಅದಕ್ಕೆ ಬೋರ್ಡ್ ಆಗ್ತಾನೆ ಕೆಲಸ ಸ್ಟಾರ್ಟ್ ಮಾಡಿ ಪೇಮೆಂಟ್ ಕೊಟ್ಟಿದ್ದಾರೆ. ಅವರವು ತೋಟಗಾರಿಕೆ ಇಲಾಖೆ 27 ಸಮೇತ ವೈಯಕ್ತಿಕ ಫಲಾನುಭವಿ 1 ಕಿಲ್ ಅಷ್ಟೇ. 5 ಗಂಟೆ ಗ್ರಾಮದ ಕುಮಾರ್ ಬಿ ಚಿಕ್ಕರೆ ಜಿಲ್ಲೆಯಲ್ಲಿ ತೆಂಗು ಅಭಿವೃದ್ಧಿಗೆ 22,000 ಕೊಟ್ಟವ್ರೆ. ಫಲಾನುಭವಿಗೆ ಅದನ್ನು ಕೆಲಸ ಮಾಡಿಲ್ಲ, ಅವ್ರು ಮಾತ್ರ ಅಭ್ಯರ್ಥಿ ಆಗಿದೆ. ಹೌದು, ರೇಷ್ಮೆ ಇಲಾಖೆಯರು 4 ಕಾಮಗಾರಿಗಳು 4 5 ಕಾಮಗಾರಿ ಇದ್ದಾವೆ. 5 ಕಾಮಗಾರಿ ಸಮೇತ ಸಾಮಾಜಿಕ ಪರಿಶೋಧನೆಗೆ ಕಡತಗಳನ್ನು ಕೊಟ್ಟೇ ಇಲ್ಲ ಅವರು. ಅಷ್ಟು ಅಬ್ಜೆಕ್ಷನ್ಗೆ ಶಿಫಾರಸು ಮಾಡ್ಬೋದು. ಕೊಡಬೇಕಾಗಿತ್ತು ಅವ್ರು ಫೈಲು. ನಾವು ಜಿಲ್ಲಾ ಪಂಚಾಯತಿಯಿಂದ ತಾಲೂಕ್ ಪಂಚಾಯತಿಯಿಂದ ಎಲ್ಲ ಕಡೆಯಿಂದ ಲೆಟ್ರ್ ಹೋಗಿದ್ದೇವೆ. ರೇಷ್ಮೆ ಇಲಾಖೆ ಕೊಡ್ಬೇಕು ಲೆಟ್ರೆಲ್ಲ ನಾನ್ ಪ್ರೊಡಕ್ಷನ್ ಆಫ್ ಡಾಕ್ಯುಮೆಂಟ್ ಅಂತ ವಿಚಾರ ಇದೆ. 5 ಜನ ಫಲಾನುಭವಿಗಳು ಬೈಲ್ ಕೊಟ್ಟಿಲ್ಲ, ಯಾರಿಗೆ ಹಾಕಿವ್ರೆ ಏನು ಮಾಡಿದ್ದಾರೆ ಎಂಬುದು ಪರಿಶೀಲನೆ ಮಾಡಿ ಸಭೆ ಮುಂದಿಸ್ಬೇಕಾಗುತ್ತೆ. PRD ಇಲಾಖೆಯವರು 2 ಕೆಲಸ ಮಾಡಿದ್ದಾರೆ.
ಎರಡು ಸಮೇತ ಫೈಲುಗಳು ಸಾಮಾಜಿಕ ಪರಿಶೋಧನೆಗೆ ಕೊಟ್ಟಿಲ್ಲ. ಅವ್ರದ್ದು 5,70,74 ರೂಪಾಯಿ ಇದೆ. ಒಟ್ಟು 264 ಕಾಮಗಾರಿಗಳಿಂದ 7 ಕಡತಗಳನ್ನು ಸಾಮಾಜಿಕ ಪರಿಶೋಧನೆ ಕೊಟ್ಟಿಲ್ಲ. ಕುಣಿಗಲ್ ತಾಲೂಕು ಕಸ್ಬಾ ಹೋಬಳಿ ಕಿತ್ತಮಂಗಲ ಗ್ರಾಮದಲ್ಲಿ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿ 3,41,70,70 ರೂಪಾಯಿ ಕೂಲಿ ಕೊಟ್ಟದಕ್ಕೆ. ಇನ್ನೊಂದು ಕಿತ್ತಮಂಗಲ ಸರ್ಕಾರಿ ಶಾಲೆ ಹತ್ತಿರ ವೀರಭದ್ರ ಸ್ವಾಮಿ ದೇವಸ್ಥಾನದಲ್ಲಿ CC ರಸ್ತೆ, ಅದಕ್ಕೆ ಸಾಮಗ್ರಿ ಕೊಟ್ಟರು. ಈ ಅವಧಿಯಲ್ಲಿ 2,35,774 ರೂಪಾಯಿ ಸಾಮಗ್ರಿ ಕೊಟ್ಟಿದ್ದಾರೆ. PND 2, ರೇಷ್ಮೆ 5 ಫೈಲುಗಳು ಕೊಟ್ಟಿಲ್ಲ. ಇದು ಉದ್ಯೋಗ ಯಾವುದು ಇದ್ದಾವೆ. ಉದೇರಳ್ಳಿ ಗ್ರಾಮದ ಉಚ್ಚಮ್ಮ ಬೋರಯ್ಯ ಉಪ್ರೇರಳೆ, ಗಂಟಗನಹಳ್ಳಿ ಗ್ರಾಮದ ಶ್ರೀ ಮುನಿಯಪ್ಪ ಬಿನ್ ಚಿಕ್ಕಯ್ಯ ಉಪ್ರೇರಳೆ, ಗಂಟಗನಹಳ್ಳಿ ಗ್ರಾಮದ ಬಾಳಯ್ಯ ಬಿನ್ ಚಿಕ್ಕಯ್ಯ ಉಪ್ರೇರಳೆ, ಗಂಟಗನಹಳ್ಳಿ ಗ್ರಾಮದ ಗಂಗಮ್ಮ ಮುನಿಯಪ್ಪ ಉಪ್ರೇರಳೆ, ಹಿತ್ತಳ್ಳಿ ಗ್ರಾಮ ಶಿವಣ್ಣ ಬಿನ್ ಕಪ್ರಯ್ಯ ಉಪ್ರೇರಳೆ. 5 ಕೆಲಸ. ಅವ್ರಿಗೆ ಏನಮಾರ ಫುಲ್ ಪೇಮೆಂಟ್ ಆಗ್ತದೆ ಎಲ್ಲ ಆಗೈತೆ, ಫೈಲ್ ಕೊಟ್ಟಿಲ್ಲ ಅಂತ ಹೇಳ್ತಾರೆ. ಫೈಲು ರೇಷ್ಮೆ ಇಲಾಖೆಯಲ್ಲಿ ಇರ್ತದೆ. ನಾಟಿ ಮಾಡೋದು ಮತ್ತು ನಾಟಿ ಮಾಡೋದಕ್ಕೆ ಕೊಡ್ತಾರೆ. ಬೋರ್ಡ್ ಇದೆ, GPS ಆಗಿದೆ, ಕೊಡ್ಬೋದ ಸರ್? ಬೋರ್ಡ್ ಎಲ್ಲ ಇದೆ, ಪೈಲೇ ನೋಡಿದ್ಮೇಲೆ ಎಲ್ಲಿ ಹೋಗ್ತೀಯ? ಕೊಟ್ಟಿದ್ರೆ ರೇಷ್ಮೆ ಇಲಾಖೆಯಿಂದ ಇಲ್ಲಿ ಕಳಿಸ್ಬೇಕು. ಈ ಸಭೆಗೆ ಬಂದವ್ರು ಹೇಳ್ಬೇಕು. ಅದೆಲ್ಲ ಕಡೆ ನಾವು ಫೈಲ್ ಕೊಡ್ಬೇಕು, ಇವರು ಫೈಲ್ ಕೊಡ್ಬೇಕು ಅವ್ರಿಗೆ. ಆಯ್ತಾ ಸಾ ಇನ್ನೊಂದಿದೆ, ಫೈನಾನ್ಸ್ ಇದೆ. ನರೇಗಾ ಸ್ಕೀಮಲ್ಲಿ ನಿಮ್ಮದು ಜನರಲ್ ಅಬ್ಸರ್ವೇಷನ್ ಕೆಲಸ ಅಂತೂ ಆಗಿದೆಯಲ್ಲ ಎಲ್ಲ ಕಡೆ? ಜನರಲ್ ಅಬ್ಜೆಕ್ಷನ್ ಅಲ್ಲ, ಅಬ್ಸರ್ವೇಷನ್. ಜನರಲ್ ಹೇಳಬೇಕು ಅಂದರೆ ವೈಯಕ್ತಿಕ ಫಲಾನುಭವಿಗೆ ಕೂಲಿ ಮತ್ತು ಸಾಮಗ್ರಿ ಅಮೌಂಟ್ ಹಾಕ್ದಂಗೆ ವೈಲೇಟ್ ಮಾಡಿದ್ದೀರಾ. ಆಮೇಲೆ ಚರಂಡಿ ಕಾಮಗಾರಿಗಳನ್ನು ಗ್ರಾಮದೊಳಗೆ ಬಿಟ್ಟು ಹೊರಗಡೆ ಮಾಡ್ತಾ ಇದ್ದೀರಾ. ಮತ್ತು ಇವತ್ತು ಸಮೇತ ನಿರ್ವಹಣೆ ಇಲ್ಲ ಮೇಜರ್. ಮತ್ತು MBಗಳು ಬರದೇನೆ MIS ಮಾಡಿ ಕೂಲಿ ಸಾಮಗ್ರಿ ಪೇಮೆಂಟ್ ಆಗ್ತಾ ಇದೆ. ಮೆಟೀರಿಯಲ್ ದುಡ್ಡು ಫಲಾನುಭವಿಗೆ ಹಾಕ್ದಂಗೆ ಕಾಂಟ್ರಾಕ್ಟರ್ಗೆ ಆಗ್ತಾ ಇದ್ದೀರಾ. ಇದು ಮೇಜರ್ ಇದೆ. ದಾಖಲಾತಿ ನಿರ್ವಹಣೆ ಮತ್ತು ಜವಾಬ್ದಾರಿ ಏನು ಸರ್ಕಾರ ನಿಯಮ ಇದೆ ಆ ನಿಯಮನ ಬಿಟ್ಟು ಹೊಂದಾಣಿಕೆ ಮಾಡ್ಕೊಂಡು ಆಗ್ತಾ ಇದೆ ಅಂತ ಅನಿಸ್ತಾ ಇದೆ. ಅನ್ನಿಸ್ತಾ ಇದೆ. ಇದು ಜನರಲ್ ಅಬ್ಜೆಕ್ಷನ್. ಈ ರೀತಿ ಆದಾಗ ಗ್ರಾಮ ಪಂಚಾಯಿತಿಗೆ ತೊಂದರೆಗಳಾಗ್ತೈತೆ. ಆಮೇಲೆ ಯಾರಾದರೂ ಮಾಹಿತಿ ಆಗ್ಬೋದು, ಆಗ್ಬೋದು, ಆ ಥರ ಸನ್ನಿವೇಶಗಳು ಬಂದಾಗ ಅವ್ರಿಗೆ ಉತ್ತರ ಕೊಡೋದಕ್ಕೆ ಪಂಚಾಯತ್ ಸಿಬ್ಬಂದಿ ಮೇಲೆ ಆಗಲ್ಲ. ಆವಾಗ ಏನಾಗ್ತೈತೆ ಅಂತಂದರೆ ಕೈ ಕಟ್ಕೊಂಡು ನಿಂತ್ಕೊಂಬ ಅಂತ ಪರಿಸ್ಥಿತಿ ನಿರ್ಮಾಣ ಆಗ್ಬೋದು ಅಲ್ವಾ ಸರ್? ಹೇಳೋಕ್ಕಾಗಲ್ಲ, ಹೇಳೋಕ್ಕಾಗೋದಿಲ್ಲ. ಬೇರೆಯವ್ರು ಪ್ರಶ್ನೆ ಮಾಡಿ ಹೇಳ್ಬೋದು ಉತ್ತರನ. ಅದು ಕ್ವಶನ್ ಸಾವಿರಾರು ಕ್ವಶನ್ ಆದ್ರೆ ಹೇಳೋಕ್ಕಾಗಲ್ಲ. ಯಾರೇ ಆಗಲಿ, ನಾನೊಬ್ಬ PDO ಆಗ್ಬೋದು, ಅದು ಇನ್ನೊಬ್ಬ PDO, ಯಾರೋ PDO ಆಗ್ಬೋದು. ಆ PDOನೇ ಅಲ್ವಾ ಅವರು? ವಾಸು ಇರ್ಬೋದು, ಇನ್ನೊಂದು ಇರ್ಬೋದು. ಆ ಉತ್ತರನೇ ಹೇಳಲೇಬೇಕಾಗುತ್ತೆ. ಆಮೇಲೆ ಸಾರ್ವಜನಿಕರಿಗೆ ಏನಾಗ್ತೈತೆ ಅಂದರೆ ಗೊಂದಲ ಕ್ರಿಯೇಟ್ ಆಗ್ಬಾರ್ದು. ಏನಿದೆ ಅದು ಆ ಥರ ಇದೆ. ಅದನ್ನೆಲ್ಲ ಸರಿ ಮಾಡ್ಕೋಬೇಕಾಗುತ್ತೆ. ಉತ್ತಮ ರೀತಿಯಲ್ಲಿ ನಿಯಮನ ಅಳವಡಿಸ್ಕೊಂಡು ಮಾಡ್ಬೇಕು. ಎಷ್ಟು ಬೇಕಾದ್ರೂ ಮಾಡ್ಕೋಬೋದು, ಎಷ್ಟು ಬೇಕಾದ್ರೂ ನಿಯಮನ ಅಳವಡಿಸ್ಕೊಂಡೇ ಮಾಡ್ಕೋಬೇಕು. ಇದೊಂದಿದೆ ಸರ್. ಮತ್ತು 15 ಫೈನಾನ್ಸ್ ಸಮೇತ ಇದೆ. ಹೇಳ್ತೀನಪ್ಪ. ಅದೇನಾದರೂ ಲೇಟ್ ಆದರೆ ಇನ್ನೊಂದು ಮೊಬೈಲ್ ಓಪನ್ ಮಾಡ್ಕೊಂಡು ನನಗೆ ನೋಡು 3 ದಿನದಿಂದ ಹೇಳ್ತಾ ಇದ್ದೀನಿ ಲ್ಯಾಪ್ಟಾಪ್ ಕೊಡಿ ಸರ್. ನಿನಗೆ ಹೇಳೋಕ್ಕಾಗೋದ ಸರ್? ಇವ್ರಿಗೆ ಹೇಳ್ಬೋದ? ಹಾಂ, ಎಷ್ಟು ಮಾಡ್ತೀರೋ ಹೊಸ್ದಾಗಿ? ಲ್ಯಾಪ್ಟಾಪ್ ಇದೆ, ಕೊಡಲಿಲ್ಲ. ಕೊಟ್ಟಿದ್ರೆ ಯೂಟ್ಯೂಬಲ್ಲಿ ಡೈರೆಕ್ಟು ನಾವು ಇದು ಮಾಡೋಕ್ಕೆ ಅನುಕೂಲ ಆಗುತ್ತೆ. 15 ಫೈನಾನ್ಸ್ ವಿಚಾರ ಹೇಳ್ತೀನಿ.